ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಕಲಾತ್ಮಿಕ. ತಾವೆಲ್ಲ ಹೇಗಿದ್ದೀರಾ? ತಾವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇದು ಕೊಟ್ಟೂರು ಖಾರ, ಭಾಳ ರುಚಿಯಾಗಿರುತ್ತೆ. ಇದು ತುಂಬ ಹೆಲ್ದಿ, ಬಾಯಲ್ಲಿಟ್ಟರೆ ಕರಗುತ್ತೆ. ಈ ಕೊಟ್ಟೂರು ಖಾರ ಸಾಯಂಕಾಲ ಸ್ನ್ಯಾಕ್ಸ್. ಇದ್ರ ಜೊತೆ ಮಿರ್ಚಿ, ಕೊಟ್ಟೂರು ಖಾರ, ಚಹಾ ರೆಡಿ ಮಾಡಿದ್ದೀನಿ. ಇದು ಸನ್ರೈಸ್ ಕಾಫಿ, ಟೇಸ್ಟಿ ಆ್ಯಂಡ್ ಹೆಲ್ದಿ. ಸನ್ರೈಸ್ ಕಾಫಿ, ಟೇಸ್ಟಿ ಆ್ಯಂಡ್ ಹೆಲ್ದಿ. ನೋಡಿ, ಸನ್ರೈಸ್ ಇದು ಇವಾಗ ಮಾಡಿರೋ ಮಿರ್ಚಿ, ಬಿಸಿ ಬಿಸಿ ಮಿರ್ಚಿ ಮಾಡಿದ್ದೀನಿ. ಸಾಯಂಕಾಲ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ಭಾಳ ರುಚಿಯಾಗಿರುತ್ತೆ. ಇದು ಟೀ ರೆಡಿ ಆಗ್ತಾಯಿದೆ. ಇದು ಹಳೆ ಕಾಲದ್ದು ಕಿತ್ಲಿ ಅಂತಾರೆ ಇದಕ್ಕೆ. ಹಿಂದೆಲ್ಲ ಇದರಲ್ಲೇ ಟೀ ಎಲ್ಲ ಸೋಸ್ತಾ ಇದ್ದರು. ಇದರಲ್ಲೇ ನಾನು ಟೀ ಸೋಸ್ತಾ ಇದ್ದೀನಿ. ಇದು ಈ ಥರ ಸೋಸ್ಬಿಟ್ಟು ಈ ಥರ ಬಿಸಿಯಾಗಿರುತ್ತೆ. ಬಿಸಿ ಬಿಸಿ ಸಾಯಂಕಾಲ, ಮಳೆಗಾಲ ಎಲ್ಲ ಇವಾಗ ಕುಡಿಯೋದಕ್ಕೆ ಬಿಸಿ ಬಿಸಿಯಾಗಿರುತ್ತೆ. ಇದರಲ್ಲಿಟ್ಟರೆ ಬಿಸಿ ಬಿಸಿ ಹೆಲ್ದಿ ಟೀ. ಹಿಂದಿನ ಕಾಲದಲ್ಲೆಲ್ಲ ಇದನ್ನು ತುಂಬ ಬಳಸ್ತಾಯಿದ್ರು. ಹಿತ್ತಾಳಿ, ತಾಮ್ರ. ಇದು ಇವಾಗ ಸ್ಟೀಲ್ ಇದರಲ್ಲಿ ಮಾಡಿದ್ದಾರೆ. ಇದರಲ್ಲಿಟ್ಟರೆ ಬಿಸಿಯಾಗಿರುತ್ತೆ. ಹೀಗೆ ಬಿಸಿ ಗ್ಯಾಸ್ ಮೇಲೆ ಮಾಡಿಬಿಟ್ಟು ಈ ಥರ ಇಟ್ಟರೆ ಬಿಸಿ 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 ಆಗಿರುತ್ತೆ. ಇದು ಕೊಟ್ಟೂರು ಖಾರ, ಮಿರ್ಚಿ ಕಾಫಿ. ಸಾಯಂಕಾಲ ಸ್ನ್ಯಾಕ್ಸ್. ಇದು ಮಳೆಗಾಲ ಅಲ್ಲ ಇವಾಗ, ಅದಕ್ಕೋಸ್ಕರ ಮಿರ್ಚಿ, ಕೊಟ್ಟೂರು ಖಾರ, ಕಾಫಿ ಆ್ಯಂಡ್ ಟೀ. ನಮ್ಮನೇಲಿ ಟೀ, ಕಾಫಿ ಎರಡು ಮಾಡ್ತೀವಿ ಸಾಯಂಕಾಲ. ಈಗ ಮಳೆಗಾಲ ಅಲ್ಲ, ಅದರಿಂದ ಇದು ಟೀ, ಕಾಫಿ ಎರಡು ರೆಡಿ ಮಾಡಿದ್ದೀನಿ. ಇದು ರೀ ಹಳೆಯ ಕಾಲದ ಕಿತ್ಲಿ ಅಂತಾರೆ ಇದಕ್ಕೆ. ಇದರಲ್ಲಿ ಬೇರೆ ಹೆಸರು ಇದೆ ಇದಕ್ಕೆ. ಇದರಲ್ಲಿ ಟೀ ಭಾಳ ಇರುತ್ತೆ. ಇದು ಹಾಗೆ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಟೀ, ಕೊಟ್ಟೂರು ಖಾರ, ಮಿರ್ಚಿ ಆ್ಯಂಡ್ ಕಾಫಿ. ಇದು ಕೊಟ್ಟೂರು ಖಾರ ನೋಡಿ. ಇದು ತಿಂದು ನೋಡಿದರೆ ಗೊತ್ತಾಗುತ್ತೆ ರೀ. ಇದು ಟೇಸ್ಟಿ ಭಾಳ ರುಚಿ ಇರ್ತೈತೆ ರೀ. ಇದು ಮಂಡಕ್ಕಿ ಜೊತೆ ಹಾಕೊಂಡು ತಿಂದ್ರಂತೂ ಭಾಳ ರುಚಿ ಇರ್ತೈತೆ ರೀ. ಇದು ಮಿರ್ಚಿ ಖಾರ ಇಲ್ಲ, ಮೆಣಸಿನ್ಕಾಯಿದು ಮಿರ್ಚಿ, ಕಾಫಿ ಆ್ಯಂಡ್ ಮಿರ್ಚಿ, ಕೊಟ್ಟೂರು ಖಾರ, ಟೀ. ಹೆಲ್ದಿ ಆ್ಯಂಡ್ ಟೇಸ್ಟಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವಾಗಲೂ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ. ಲೈಕ್ ಮಾಡಿ. ಟೇಸ್ಟಿ ಖಾರ ಆ್ಯಂಡ್ ಮಿರ್ಚಿ ಕಾಫಿ.
ಸಾಯಂಕಾಲಕ್ಕೆ ಬಿಸಿ ಬಿಸಿ ಕಾಫಿ. ನಮಸ್ತೆ. ನಮಸ್ತೆ.